ಮಗ ಇದು ಏನು ಮಸಿ ಓದ ಮಗ. ಅಜ್ಜಿ ಇದು ಯಾವ್ದೋ ನಾಟಕ ಐತೆ ಅಜ್ಜಿ. ಈ ನಾಟಕನ ಏನ್ ನಾಟಕನ? ಯಾವ್ದೋ ಜಯಸಮಿತಿ ಅಂತ ಅಜ್ಜಿ. ಮಗ ಮಹಾಭಾರತ. ಹೌದು ಅಜ್ಜಿ, ಮಹಾಭಾರತ. ಮಗ ನಮ್ಮ ಕಡೆ ನಮ್ಮ ಕಾಲದಲ್ಲಿ ಮಾತ್ರ ಮಗ ನಾಟಕ ಮಾಡ್ತಿದ್ದು, ಈ ಕಾಲದಲ್ಲೂ ನಾಟಕ ಮಾಡ್ತಿಲ್ಲ. ಮಗ ನೀವು ಮಗ ನಂಗೆ ನಾಟಕ ಬಹಳ ಖುಷಿ ಮಗ. ಮಗ ನಂಗೆ ಗಂಡ ಕರ್ಕೊಂಡು ಹೋಗೋದು ಮಗ ನಾಟಕ ನೋಡಕ್ಕೆ. ಮಗ ನನ್ನ ಕರ್ಕೊಂಡೋಗ್ಯ ಮಗ ನಾಟಕ ನೋಡಕ್ಕೆ. ನೀವು ಬಂದು ನಾಟಕ ನೋಡ್ರಂತೆ. ಪ್ರಣಾಮಗಳು ಪಿತಾಶ್ರೀ. ಆಯುಷ್ಮಾನ್ ಭವ ಪುತ್ರ. ಪಿತಾಶ್ರೀ, ಪುತ್ರನ ಕಣ್ಣುಗಳು ತಂದೆಯ ಮುಖದ ಮೇಲಿರುವ ದುಃಖದ ಛಾಯೆಯನ್ನು ಅರಿಯದಿದ್ದಲ್ಲಿ ಅವನು ಅಂಧನಿದ್ದಂತೆ. ಈ ನಿಮ್ಮ ವಿಷಾದಕ್ಕೆ ಕಾರಣವೇನು ಪಿತಾಶ್ರೀ? ಈ ನಿಮ್ಮ ಪುತ್ರ ಪರಿಹರಿಸಲಾಗದಂತಹ ಆ ದುಃಖವಾದರೂ ಏನು ಪಿತಾಶ್ರೀ? ಎಲ್ಲರೂ ಹೇಳುತ್ತಾರೆ ದೇವರತ ಬಹಳ ಬಲಶಾಲಿ ಎಂದು. ಆದರೆ ನಿಮ್ಮ ದುಃಖದ ಮುಂದೆ ನಾನು ಸೋತು ಹೋಗಿರುವೆ. ಎಲ್ಲರೂ ಹೇಳುತ್ತಾರೆ ದೇವರತ ಬಹಳ ಬಲಶಾಲಿ ಎಂದು. ಆದರೆ ನಿಮ್ಮ ದುಃಖದ ದಾರಿಯನ್ನು ನಾನು ಅರಿಯದವನಾದೆ. ಪಿತಾಶ್ರೀ, ಎಲ್ಲಿಯವರೆಗೆ ನಾನು ನಿಮ್ಮ ದುಃಖಕ್ಕೆ ಕಾರಣವನ್ನು ಕಂಡುಹಿಡಿಯುವುದಿಲ್ಲವೋ ಅಲ್ಲಿಯವರೆಗೆ ನಾನು ಅನ್ನವನ್ನು ಮುಟ್ಟುವುದಿಲ್ಲ. ಬೇಡ ಮಗನೇ, ಅಂತ ಪ್ರತಿಜ್ಞೆ ಮಾಡಬೇಡ. ನನ್ನ ಈ ದುಃಖಕ್ಕೆ ಕಾರಣ ನನ್ನ ಮನಸ್ಸು ಪುತ್ರ. ನಿಮ್ಮ ಮಗ ನಿಮ್ಮ ಎಲ್ಲ ಇಚ್ಛೆಗಳನ್ನು ಪೂರ್ಣಗೊಳಿಸಬಲ್ಲನು ಪಿತಾಶ್ರೀ. ನನಗೆ ಹೇಳಿ, ನೀವು ಯಾವ ದುಃಖದ ಸೆರೆಮನೆಯಲ್ಲಿ ಬಂದಿಯಾಗಿರುವಿರೆಂದು ನಾನು ಆ ಎಲ್ಲ ಸೆರೆಮನೆಗಳನ್ನು ಮುರಿಯುವೆ. ನನ್ನ ಈ ದುಃಖವನ್ನು ದೂರ ಮಾಡಿಕೊಳ್ಳುವ ಇಚ್ಛೆ ನನಗಿಲ್ಲ ಪುತ್ರ. ನಾನು ಈ ದುಃಖದೊಂದಿಗೆ ಬಾಳುವ ಉಪಾಯವನ್ನು ಕಂಡುಕೊಂಡಿದ್ದೇನೆ. ಇಲ್ಲ ಪಿತಾಶ್ರೀ, ನನ್ನ ತಂದೆ ದುಃಖದಲ್ಲಿಯೇ ಬಾಳುವಂತಾಗುವುದು ನನಗೆ ಒಪ್ಪಿಗೆ ಇಲ್ಲ. ನಾನು ನಿಮ್ಮ ದುಃಖಕ್ಕೆ ಕಾರಣವನ್ನು ಕಂಡುಹಿಡಿಯುವೆ, ಹಾಗೂ ಅದಕ್ಕೆ ತಕ್ಕ ಪರಿಹಾರವನ್ನು ಕಂಡುಹಿಡಿಯುವೆ. ದೇವರತ ಪುತ್ರ, ನಿಲ್ಲು ಮಗನೇ, ನಿಲ್ಲು ಮಗನೇ. ದೇವರತ ಪುತ್ರ. ಪ್ರಣಾಮಗಳು ಮಾತೆ. ಆಯುಷ್ಮಾನ್ ನೀವು ಬಂದಿರು ಕಾರಣವೇನು ಯುವರಾಜ? ದಾನ ಕೇಳಲು ಬಂದಿರುವೆ ಮಾತೆ. ಏನು ದಾನ? ನನ್ನ ತಂದೆಯ ಸುಖದ ದಾನ. ಸುಖದ ದಾನ? ಹೌದು ಮಾತೆ. ನನ್ನ ತಂದೆ ನಿಮ್ಮನ್ನು ಅಗಾಧವಾಗಿ ಪ್ರೀತಿಸುತ್ತಾರೆ. ನಿಮ್ಮಿಂದ ದೂರವಾಗಿ ಅವರು ಬಹಳ ದುಃಖ ಹಾಗೂ ಹತಾಶೆಗೊಳಗಾಗಿರುವರು ಮಾತೆ. ನಿಮ್ಮ ತಂದೆಯ ದುಃಖವನ್ನು ನೋಡಿಕೊಂಡು ನನ್ನ ಮೇಲೆ ಅಪವಾದ ಮಾಡಬೇಡಿ ಯುವರಾಜ. ಅವರಿಂದ ದೂರವಾಗಿ ನಾನು ದುಃಖಿತಳಾಗಿದ್ದೇನೆ. ಈ ವಿಯೋಗ ನಿಮ್ಮಿಬ್ಬರಿಗೂ ದುಃಖ ತರುವಂತಾಗಿದ್ದರೆ ಈ ವಿಯೋಗಕ್ಕೆ ಕಾರಣವೇನು ಮಾತೆ? ನಿಮ್ಮ ಇಚ್ಛೆಯಂತೆ ನಿಮ್ಮ ತಂದೆಯನ್ನು ವಿವಾಹವಾದರೆ ನನ್ನ ಮನಸ್ಸು ನಿರಂತರವಾಗಿ ನೊಂದುಕೊಳ್ಳುತ್ತದೆ ಯುವರಾಜ. ನನಗೆ ಇಂದಿಗೂ ಸುಖ ದೊರೆಯುತ್ತಿಲ್ಲ. ಸುಖ ಇಲ್ಲದವರು ಇತರರಿಗೆ ಸುಖ ನೀಡಲು ಹೇಗೆ ಸಾಧ್ಯ ಯುವರಾಜ? ಹಸ್ತಿನಾಪುರದಲ್ಲಿ ನಿಮ್ಮ ಸಂತೋಷಕ್ಕೆ ಕೊರತೆಯಾದರೂ ಏನಿದೆ ಮಾತೆ? ನನಗೆ ಸಂತೋಷ ಗೌರವದಿಂದ ಸಿಗುತ್ತದೆ. ಅಲ್ಲಿ ನನಗೆ ಏನು ಗೌರವ ಸಿಗುತ್ತದೆ? ಯಾವ ಸ್ಥಾನ ಸಿಗುತ್ತದೆ ಯುವರಾಜ? ನೀವಲ್ಲಿ ಹಸ್ತಿನಾಪುರದ ಮಹಾರಾಣಿಯಾಗುವಿರಿ. ರಾಜ
ನೆರಳಿನಂತೆ. ನೆರಳು ಪ್ರಕಾಶದ ವಿರುದ್ಧ ದಿಕ್ಕಿನಲ್ಲಿರುತ್ತದೆ ಯುವರಾಜ. ನಿಮ್ಮ ತಂದೆಯನ್ನು ವಿವಾಹವಾದರೆ ನನಗೆ ಸೌಭಾಗ್ಯವೇ ಪ್ರಾಪ್ತಿಯಾಗುತ್ತದೆ. ಸಾಮ್ರಾಟ ಶಾಂತವಿನ ದೃಷ್ಟಿ ಯಾರ ಮೇಲೆ ಬೀಳುತ್ತದೆಯೋ ಅವರು ಅದೃಷ್ಟಶಾಲಿಗಳೇ ಆಗಿರುತ್ತಾರೆ. ಅವರ ಪ್ರೀತಿ ವಾತ್ಸಲ್ಯ ಪಡೆದು ನೀವು ದುರದೃಷ್ಟರಂತಾಗುವುದಾದರೂ ಹೇಗೆ ಮಾತೆ? ಇಲ್ಲ, ಹಾಗಾಗುವುದಿಲ್ಲ ಮಾತೆ. ಹಾಗಾಗುತ್ತದೆ ಯುವರಾಜ. ನನಗೆ ಮಾತ್ರವಲ್ಲದೆ ನನ್ನ ಮಕ್ಕಳಿಗೂ ಇದು ಬಗ್ಗೆ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಮದುವೆಯಾದ ನಂತರ ನಿಮ್ಮ ಮಕ್ಕಳು ನಿಮ್ಮ ಅಧಿಪತಿಗಳಾದರೆ ನನ್ನ ಮಕ್ಕಳ ಭವಿಷ್ಯಕ್ಕೆ ಯುವರಾಜ. ಇಲ್ಲ ಮಾತೆ, ನಾನು ನಿಮಗೆ ವಚನ ನೀಡುತ್ತೇನೆ. ನಾನು ನಿಮಗೆ ನಿಮ್ಮದೇಯಾದ ಸ್ಥಾನವನ್ನು ನಾನು ದೊರಕಿಸಿಕೊಡುತ್ತೇನೆ ಮಾತೆ. ನಾನು ನಿಮಗೆ ಆಮಂತ್ರಣ ನೀಡುತ್ತಿದ್ದೇನೆ. ನನ್ನ ಪ್ರತಿಜ್ಞೆಗೆ ಸಾಕ್ಷಿಯಾಗಲು ಪ್ರಕಟವಾಗಿ ಗಂಗಾ ಮಾತೆ. ನಾನು ಗಂಗಾ ಮಾತೆಯ ಪುತ್ರ ನನ್ನ ತಾಯಿಯ ಪವಿತ್ರತೆಯ ಮೇಲೆ ಶಪಥ ಮಾಡುತ್ತಿರುವೆ ಹಾಗೂ ನನ್ನ ತಂದೆಯ ಪ್ರೀತಿಯ ಹಾಗೂ ವಾತ್ಸಲ್ಯದ ಮೇಲೆ ಶಪಥ ಮಾಡುತ್ತಿದ್ದೇನೆ. ನಾನು ಹಸ್ತಿನಾಪುರದ ರಾಜನಾಗಿ ಅಲ್ಲ, ದಾಸನಾಗಿ ನನ್ನ ಜೀವನವನ್ನು ನಡೆಸುತ್ತೇನೆ. ತಾಯಿ ಸತ್ಯವತಿ, ನಿನ್ನ ಮಕ್ಕಳಿಗೆ ರಾಜ್ಯ ಕೊಡಿಸುವೆ ಹಾಗೂ ನಿಮ್ಮ ಮಕ್ಕಳು ಸರ್ವ ಸುರಕ್ಷವಾಗಿರಲು ನಾನು ಅವಿವಾಹಿತನಾಗಿಯೇ ಉಳಿಯುವೆ. ನನ್ನ ಪರಿವಾರವೆಂದೆಂದೂ ಬೆಳೆಸುವುದಿಲ್ಲ. ನಾನು ಆಜೀವ ಬ್ರಹ್ಮಚರ್ಯವನ್ನು ಪಾಲಿಸುತ್ತೇನೆ. ನಾನು ಹಸ್ತಿನಾಪುರದ ಸಿಂಹಾಸನದ ಕಾವಲುಗಾರನಾಗಿ ಅದರ ಶ್ರೇಯಸ್ಸಿಗಾಗಿಯೇ ದುಡಿಯುತ್ತೇನೆ ಮಾತೆ. ಇದು ನನ್ನ ಪ್ರತಿಜ್ಞೆ. ದೇವರಥ ಪುತ್ರ, ಇದೇನು ಮಾಡಿದ ಪುತ್ರ ನೀನು? ನಿನ್ನ ಈ ತ್ಯಾಗಕ್ಕೆ ಕರ್ತವ್ಯವನ್ನು ಮರೆತಿದ್ದೀಯಾ? ನಿನ್ನ ಈ ಉಪಕಾರದ ಋಣವನ್ನು ನಾನು ಹೇಗೆ ತೀರಿಸಲಿ ಪುತ್ರ? ನಿನಗೆ ಏನು ಬರಬೇಕು ಹೇಳು ಪುತ್ರ. ಪಿತಾಶ್ರೀ, ಎಲ್ಲಿಯವರೆಗೆ ಹಸ್ತಿನಾಪುರದ ಸಿಂಹಾಸನದ ಮೇಲೆ ಧರ್ಮ ಹಾಗೂ ಸಾಮರ್ಥ್ಯ ಒಂದಾಗುವುದಿಲ್ಲವೋ ಅಲ್ಲಿಯವರೆಗೆ ನನಗೆ ಮೃತ್ಯು ಬಾರದಿರಲಿ ಎಂದು ನಾನು ನಿನಗೆ ಇಚ್ಛಾ ಮರಣದ ವರದಾನ ನೀಡುತ್ತಿರುವೆ ಪುತ್ರ. ನಿನ್ನ ಇಚ್ಛೆಯನ್ನು ಕೇಳದೆ ಸ್ವತಃ ಯಮರಾಜ ನಿನ್ನ ಸರಿಹ ಸುಳಿಯುವುದಿಲ್ಲ. ನೀನು ಯಾವ ಸ್ಥಳ, ಯಾವ ಸಮಯ, ಯಾರ ಕೈಯಿಂದ ಮೃತ್ಯುವಿನ ಆಯ್ಕೆ ಮಾಡುವೆಯೋ ಅಲ್ಲೇ ಅರೆ ಕ್ಷಣದಲ್ಲೇ ನೀನು ಇಚ್ಛಿಸಿದ ರೀತಿಯಲ್ಲಿ ನಿನಗೆ ಮೃತ್ಯು ಪ್ರಾಪ್ತಿಯಾಗುವುದು ಹಾಗೂ ಜಗತ್ತಿನ ಜನರು ನಿನ್ನನ್ನು ಪೂಜನೀಯವಾಗಿ ನೋಡುವರು. ಭೀಷ್ಮ ಎಂಬ ಹೆಸರಿನಿಂದ ಸಂಬೋಧಿಸುವಂತಾಗಲಿ. ಧನ್ಯೋಸ್. ಅರ್ಥಾತ್ ಫಲದ ಚಿಂತೆ ಬಿಟ್ಟು ನೀವು ನಿಮ್ಮ ಕರ್ತವ್ಯವನ್ನು ಮನಸ್ಸಿಟ್ಟು ಮಾಡಿ, ಕರ್ತವ್ಯವನ್ನು ಮಾಡದೆ ತಪ್ಪಿಸಿಕೊಳ್ಳುವ ವಿಚಾರ ನಿಮ್ಮಲ್ಲಿ ಮೂಡದಿರಲಿ. ಸನ್ಮಂಗಳವಾಗಲಿ ಪುತ್ರಿ. ನೀನು ಬಂದಿರುವ ಉದ್ದೇಶವಾದರೂ ಏನು? ರಾಜಾಜ್ಞೆಯ ಮೇರೆಗೆ ನನ್ನ ಪುತ್ರರನ್ನು ವಿದ್ಯಾಭ್ಯಾಸಕ್ಕೆ ಸರ್ವ ವಿದ್ಯೆಯನ್ನು ದಾನ ಮಾಡಿ ಅವರನ್ನು ಸಕಲ ಸಂಪನ್ನ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಖಂಡಿತವಾಗಿ ಪುತ್ರಿ, ನಾನು ಹಸ್ತಿನಾಪುರದ ಸಿಂಹಾಸನಕ್ಕೆ ಬದ್ಧನಾಗಿರುವೆ. ಕೇವಲ ಯುವ ರಾಜಕುಮಾರನಿಗೆ ಮಾತ್ರ ನನ್ನ ಸರ್ವ ವಿದ್ಯೆಯನ್ನು ಧಾರೆಯೆಂದು ಪರಿಪೂರ್ಣರನ್ನಾಗಿ ಮಾಡುವೆ. ಎಲ್ಲಿ ಕರೆಯಿದ್ದೀರಿ ನಿಮ್ಮ ಪುತ್ರರನ್ನು? ಪುತ್ರ ಯುಧಿಷ್ಠಿರ, ನಿಲ್ಲು. ಯುವರಾಜ ದುರ್ಯೋಧನನ್ನು ಕರೆ. ಆಗಲಿ ಭ್ರಾತ. ಪುತ್ರ ದುರ್ಯೋಧನ,
ಪುತ್ರ ದುಶ್ಯಾಸನ, ಪುತ್ರ ಯುಧಿಷ್ಠಿರ, ಪುತ್ರ ಭೀಮ, ಪುತ್ರ ಅರ್ಜುನ, ಪುತ್ರ ನಕುಲ ಸಹದೇವ, ಪ್ರಣಾಮಗಳು ಗುರುದೇವ. ಕಾರ್ತ ಸಿದ್ಧಿರಸ್ತು ಪುತ್ರವೇ. ಮತ್ತೆ ಏನಾಯಿತು ಪುತ್ರ? ನಿಮ್ಮನ್ನು ಹೇಗೆ ಬಿಟ್ಟಿರುವುದು ಮತ್ತೆ? ಹಾ ಮಾತೆ, ನಿಮ್ಮ ಕೈ ತುತ್ತು ಇಲ್ಲದೆ ನಾವು ಹೇಗೆ ಇರುವುದು? ಆಶ್ರಮದ ಭ್ರಾತ ಭೀಮ, ನಿನಗೆ ಬರೀ ಊಟದ ಚಿಂತೆ. ನಾವು ಕೆಲ ದಿನಗಳ ಕಾಲ ಅರಣ್ಯದಲ್ಲಿ ಹಣ್ಣು ಹಂಪಲುಗಳನ್ನು ತಿಂದು ಜೀವನ ನಡೆಸಬೇಕಾಗುತ್ತದೆ ಅಷ್ಟೇ. ಸಾಗು ಮಾಡಿ ನಿಮ್ಮ ಆಸೆ. ಮಾತೆ, ನಮ್ಮ ಚಿಂತೆಯನ್ನ ಬಿಡಿ, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಸಕಲ ವಿದ್ಯೆಗಳನ್ನ ಕಲಿತು ಈ ಹಸ್ತಿನಾಪುರದ ಕೀರ್ತಿಯನ್ನ ಬೆಳೆಸುವೆವು. ಮಾತೆ, ಆ ಶಕುನಿ ಮಾಮಾಸ್ತ್ರಿಯ ಬಗ್ಗೆ ನಮಗೆ ಚಿಂತೆ ಆಗಿದೆ. ಅವರೇನಾದರೂ ನಮಗೆ ತೊಂದರೆ ನೀಡಿದರೆ ಏನು ಮಾಡುವುದು? ನನ್ನ ಬಗ್ಗೆ ಚಿಂತಿಸಬೇಡಿ ಪುತ್ರರೇ. ನನಗಾಗಿ ವಿದುರರು ಭೀಷ್ಮ ಪಿತಾಮಹರಿದ್ದಾರೆ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಚಿಂತೆ ಬಿಡಿ ಮಾತೆ, ನನ್ನ ಅನುಜರ ಜವಾಬ್ದಾರಿ ನನ್ನದು. ಅವರ ಶ್ರೇಯಸ್ಸಿಗಾಗಿ ನಾನು ಸದಾ ಯೋಚಿಸುವೆ. ನಮ್ಮೆಲ್ಲರ ಚಿಂತೆ ಬಿಡಿ ಮಾತೆ. ಮಂಗಳವಾಗಲಿ ಪುತ್ರರೇ, ನಾವಿನ್ನ ಹೊರಡುತ್ತೇವೆ. ನನ್ನ ಮಕ್ಕಳೇ, ಎಂದಿಗೂ ಈ ಪಾಂಡುಪುತ್ರರನ್ನು ಮುಂದುವರೆಯಲು ಬಿಡಬೇಡಿ. ಅವರು ನಿಮ್ಮ ಶತ್ರುಗಳು. ಪುತ್ರ ದುರ್ಯೋಧನ, ಈ ಸಾಮ್ರಾಜ್ಯದ ಒಡೆಯ ನೀನು. ಈ ರಾಜ್ಯ ಎಂದಿಗೂ ಪಾಂಡವರ ಪಾಲಾಗಬಾರದು. ಖಂಡಿತ ಮಾಮಾಶ್ರೀ, ಈ ಹಸ್ತಿನಾಪುರ ನನ್ನದೇ. ಹಾ ಮಾಮಾಶ್ರೀ, ಈ ಪಾಂಡುಪುತ್ರರು ಎಂದಿಗಿದ್ದು ನಮ್ಮ ಶತ್ರುಗಳು. ಇವರನ್ನು ತೊಡೆದು ಹಾಕುವೆವು. ಬಲೆ ಪುತ್ರ ಬಲೆ. ಪುತ್ರರೇ, ಎಲ್ಲರೂ ಮುಂದೆ ಬನ್ನಿ. ಪುತ್ರರೇ, ಎಲ್ಲರೂ ಮುಂದೆ ಬನ್ನಿ. ಇಂದು ನಿಮ್ಮ ಎದುರಿಗೆ ಇರುವ ವೃಕ್ಷದ ಮೇಲೆ ಕಟ್ಟಿಗೆಯಿಂದ ಮಾಡಿದ ಪಕ್ಷಿಯನ್ನು ಇಡಲಾಗಿದೆ. ಆ ಪಕ್ಷಿಯ ಕಣ್ಣನ್ನು ಛೇದಿಸಬೇಕು. ಕೇವಲ ನಿಮ್ಮ ಮಾನಗಳಿಂದ. ಯುಧಿಷ್ಠಿರ, ನೀನು ಎಲ್ಲರಿಗಿಂತ ಹಿರಿಯ ಜ್ಯೇಷ್ಠ. ನೀ ಮುಂದುವ. ಗುರು ಪುತ್ರ, ಪುತ್ರ ಗುರಿಯು ನಿನಗೆ ಏನು ಕಾಣುತ್ತದೆ ಪುತ್ರ? ಪಕ್ಷಿ ಕಾಣುತ್ತಿದೆ. ಪಕ್ಷಿ ಕಾಣುತ್ತಿದೆ. ಪಕ್ಷಿಯ ಪಕ್ಕದಲ್ಲಿರುವ ಅಕ್ಕಿ ಗೂಡು ಕಾಣಿಸುತ್ತಿದೆ. ಪಕ್ಷಿಯ ಕೆಳಗಡೆ ಮರದ ಕೆಳಗಡೆ ಇರುವ ಇರುವೆಗಳ ಗೂಡು ಕಾಣಿಸುತ್ತಿದೆ. ಗುರುದೇವ, ನಾನು ಬಾಣವನ್ನು ಬಿಡುವಾಗ ಇವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಳ್ಳಬೇಕು. ಒಂದು ವೇಳೆ ಇರುವೆಗಳ ಗೂಡು ಒಡೆದು ಹೋಗದಂತೆ ನಾನು ಎಚ್ಚರ ವಹಿಸಬೇಕು ಗುರುದೇವ. ಅದ್ಭುತ ಪುತ್ರ, ಅದ್ಭುತ. ನಿನಗೆ ಒಂದೇ ಬಾರಿಗೆ ಇಷ್ಟೆಲ್ಲ ಕಾಣುತ್ತದೆ ಎಂದರೆ ಒಳ್ಳೆಯ ಆನಂದಕರಬೇಕಾದ ಪ್ರಕಟಗೊಳ್ಳುವುದು. ಆದರೆ ನೀನು ಒಳ್ಳೆ ಕರುತ್ತಾರಿಯಾದ ಪುತ್ರ, ನಿನ್ನ ಕರುಗಳು ತೊಲಗಲು ಹಾಗೂ ನಿನ್ನ ಸ್ಥಾನಕ್ಕೆ
ಪುತ್ರ. ನಿನಗೆ ಏನು ಕಾಣುತ್ತಿದೆ ಪುತ್ರ? ಆತನಿಗೆ ಏನು ಕಾಣಿಸುತ್ತಿತ್ತು ಅದು ಕಾಣಿಸುತ್ತಿಲ್ಲ. ಮರದ ತುಂಬ ಹಣ್ಣುಗಳೇ ಪುತ್ರ, ನಿನಗೆ ಮರದ ತುಂಬ ಇರುವ ಹಣ್ಣುಗಳು ಕಾಣಿಸಿದವು, ಆದರೆ ನಿನ್ನ ಗಮನಿಸಿಗೆ ಹಕ್ಕ ಕಂಠಗಳು ಕಾಣಿಸಲಿಲ್ಲ. ಅವಶ್ಯವಾಗಿ ಪುತ್ರ, ಆದರೆ ಆಶ್ರಮದ 4 ರೂಪಗಳಲ್ಲಿ 3 ಸುತ್ತು ಹಾಕಿಕೊಂಡು ಬಾ ಪುತ್ರ. ಪುತ್ರ ಅರ್ಜುನ, ಪುತ್ರ ದುರ್ಯೋಧನ, ನೀನು ಬಾ. ಪುತ್ರ ಗುರು, ಪುತ್ರ ನಿನಗೆ ಏನು ಕಾಣುತ್ತದೆ? ಗುರುದೇವ, ನನಗೆ ವೃಕ್ಷದ ರೆಂಬೆ ಮತ್ತು ರೆಂಬೆ ಮೇಲೆ ಕುಳಿತಿರುವ ಪಕ್ಷಿ ಕಾಣುತ್ತಿರುವುದು. ಹೇಳಿ, ಪಕ್ಷಿಯನ್ನು ಉರುಳಿಸಲಿ ಅಥವಾ ವೃಕ್ಷವನ್ನೇ ಉರುಳಿಸಲಿ? ಕೇವಲ ಪಕ್ಷಿಯ ಅಕ್ಷಿಯನ್ನು ತೋರಿಸಬೇಕು ಪುತ್ರ, ಆದರೆ ಪಕ್ಷಿ ಕೆಳ ಬೀಳಕೂಡದು ಪುತ್ರ. ಅದು ಹೇಗೆ ಸಾಧ್ಯ ಗುರುದೇವ? ದುರ್ಯೋಧನ, ನಿನ್ನ ಕೆಲಸವನ್ನು ಕೊಡಲು ಹಾಗೂ ನಿನ್ನ ಸ್ಥಾನಕ್ಕೆ ಕೊಡಲು. ಪಿತಾಶ್ರೀ, ಈ ಕುರುವಂಶದಲ್ಲಿ ಕೇವಲ ಒಂದು ಪಕ್ಷಿಯ ಅಕ್ಷವನ್ನು ಛೇದಿಸುವವರು ಯಾರೂ ಇಲ್ಲವೇ? ಪುತ್ರ ಅರ್ಜುನ, ಈ ಮುಂದೆ ಬಾ. ಧನುಸ್ಸನ್ನು ಕೈಗೆತ್ತಿದ ಪುತ್ರ. ಪುತ್ರ ಗುರು, ಹಾಗೂ ನನಗೆ ಏನು ಕಾಣುತ್ತದೆ? ಕೇವಲ ನನಗೆ ಪಕ್ಷಿಯ ಅಕ್ಷಿ ಕಾಣುತ್ತಿದೆ ಗುರುದೇವ. ಹಾಗಿದ್ದರೆ ಪ್ರಾಣ ಗುರು ಪುತ್ರ. ಅರ್ಜುನ, ಬದಲಿ ನೀನು ಈಶ್ವರ ಅತ್ಯುತ್ತಮ ಶ್ರೇಷ್ಠ ಜವಾಬ್ದಾರಿಯಾಗುವ ಪುತ್ರ. ಯಾವುದೋ ನನ್ನದು ಬಾಣವಲ್ಲ, ಇದನ್ಯಾರ ಬೆಳೆಯಬಹುದು? ಏನಾಯ್ತು ಬರ್ತ? ಏನು ಹೇಳ್ತೀರ ಬರ್ತ? ನಾನು ಕೇವಲ ಆಸ್ತಿನಾಥನ ಸಿಂಹಾಸನಕ್ಕೆ ಕಟ್ಟಲಾಗಿದ್ದೇನೆ. ಹೀಗಿರುವಾಗ ಅದು ಹೇಗೆ ಕೆಲಸ ಬೇಡದವರಿಗೆ ಬಿಡುವುದೇ? ಹಿರಿಯರು ಬರ್ತ? ಗುರುಗಳೇ, ಇದು ಆತಲ್ಲ. ನಿಮ್ಮ ವಿದ್ಯೆ ನಮಗೆ ಮಾತ್ರ ಮೀಸಲು. ಬೇಡ ಸಹೋದರ, ವಿದ್ಯೆ ಯಾರೊಬ್ಬರ ಸ್ವತ್ತಲ್ಲ, ಕಲಿಯಲು ಬಿಡಿ. ಅದು ಹೇಗೆ ಸಾಧ್ಯ? ಈ ವಿದ್ಯೆ ಕೇವಲ ಕ್ಷತ್ರಿಯರಿಗೆ ಮಾತ್ರ ಮೀಸಲು. ಪತ್ರವೇ ಆ ಒಕ್ಕಲನ್ನು ಕರೆತನ್ನಿ. ಆಗಲಿ ಗುರು. ಓಹೋ, ನನ್ನದು ಬರ ಹೇಳಿದ್ದಾರೆ. ಬನ್ನಿ. ಆಹಾ, ಏನು ಅದೃಷ್ಟ ನನ್ನದು. ನನ್ನ ಪಾಲಿನ ದೇವರನ್ನು ನಾನು ಕಣ್ಣಾರೆ ನೋಡುತ್ತಿರುವೆ.
ನಿಜವಾಗಿಯೂ ನಾನು ಅದೃಷ್ಟವಂತನೇ ಸರಿ. ಸಾಕು ಮಾಡು ನಿನ್ನ ಪ್ರಲಾಪ. ಮೊದಲು ಹೇಳು, ಈ ವಿದ್ಯೆಯನ್ನು ಹೇಗೆ ಕಲಿತೆ? ಯಾರಿಂದ ಕಲಿತೆ? ಈ ನನ್ನ ಗುರುಗಳ ಪ್ರತಿಮೆಯ ಸಾಕ್ಷಿಯಾಗಿ ಕಲಿತಿರುವೆ. ಅದು ಸಾಧ್ಯ. ನಿಜವೇ, ಗುರುಗಳು ನಿಮಗೆ ವಿದ್ಯಾಭ್ಯಾಸ ಹೇಳಿಕೊಡುತ್ತಿರುವ ಸಮಯದಲ್ಲಿ ನೋಡಿ ಕಲಿತಿರುವೆ. ನಿಲ್ಲಿಸು, ಅಸಂಬದ್ಧ ಮಾತುಗಳು ಹೇಳಲ್ಲ. ನೀನು ಬೆಳೆಯುತ್ತೆ ಕಲಿತಿರುವುದು ಒಳ್ಳೆಯದು, ಆದರೆ ಬೆಳೆಯುತ್ತೆ ಪರಿಪೂರ್ಣವಾದ ನಂತರ ಗುರುಗಳಿಗೆ ಗುರುದಕ್ಷಿಣೆ ನೀಡಬೇಕೆಂಬ ನಿಯಮ ನನಗೆ ತಿಳಿದಲ್ಲವೇ? ಓ, ಅವಶ್ಯವಾಗಿ ನೀಡುವೆ ಗುರುಗಳೇ. ಕೇಳಿ, ನನ್ನಿಂದ ನಿಮಗೆ ಏನು ನೀಡಲು ಸಾಧ್ಯ? ಪುತ್ರ, ಆಗಿದ್ದರೆ ನಾನು ನಿನ್ನಿಂದ ನಿನ್ನ ಬಲದ ಎತ್ತರವನ್ನು ಗುರುದಕ್ಷಿಣೆಯಾಗಿ ಬಯಸುವೆ. ಬಡಬಲ್ಲೆಯ ಅವಶ್ಯವಾಗಿ ನೀಡುವೆ ಗುರುಗಳೇ. ನನ್ನಿಂದ ಎಂತ ಮೌಢಕೃತ್ಯವಾಯಿತು. ಅಪ್ಪ, ಮೋಸ ಮಾಡಿದನಲ್ಲ, ಆ ಭಗವಂತ ಕೂಡ ನನ್ನನ್ನು ಕ್ಷಮಿಸಲಾರ. नहि ज्ञानेन सदृशं पवित्रं इह विद्यते तत्स्वयं योगसंसिद्धिः कालेन आत्मनि विन्दति. ಜ್ಞಾನಕ್ಕೆ ಸಮನಾದದ್ದು ಪವಿತ್ರವಾದದ್ದು ಲೋಕದಲ್ಲಿ ಮತ್ತೊಂದಿಲ್ಲ. ಸಾಧನೆಯಲ್ಲಿ ತೊಡಗಿದವರು ಪರಿಪಕ್ವಗೊಂಡಾಗ ಅದನ್ನು ಪಡೆದುಕೊಳ್ಳುತ್ತಾರೆ. ನಿನಗಾಗಿ ರಾಜ್ಯದಲ್ಲಿ ಸ್ವಯಂವರವನ್ನು ಏರ್ಪಡಿಸುತ್ತಿದ್ದೇನೆ. ಹಾಗಾಗಿ ದೇಶ ವಿದೇಶಗಳಿಂದ ಯುವರಾಜರು ಆಗಮಿಸುತ್ತಿದ್ದಾರೆ. ಆ ಯುವರಾಜರುಗಳಲ್ಲಿ ನಿನಗೆ ಯಾರು ಇಷ್ಟವಾಗುತ್ತಾರೋ ಅವರ ಕೊರಳಿಗೆ ಮನೆಯನ್ನು ಹಾಕು. ಹಾ, ಯಾರಲ್ಲಿ? ಈ ಕೂಡಲೇ ಅರಮನೆ ದ್ವಿಪದ ಕುಮಾರಿಯ ಸ್ವಯಂವರಕ್ಕೆ ಸಜ್ಜಾಗಲಿ. ದೇಶ ವಿದೇಶಗಳಿಗೆ ಓಲೆಗಳನ್ನು ಹೊರಡಿಸಿ.
ಕನ್ಯೆಯನ್ನು ಜಯಿಸು. ಅಂಗ ಪ್ರವೇಶದ ರಾಜ ಅವನನ್ನು ಅವಮಾನಿಸುತ್ತಿರುವೆಯಾ ಮೂರ್ಖ ಎಣ್ಣೆ? ಹೇ ಸಮಾಜಗಳೇ, ಒಬ್ಬ ಯೋಧನನ್ನು ಈ ರೀತಿ ಅವಮಾನಿಸುವುದು ಸರಿಯೇ? ನನ್ನ ಸಾಮರ್ಥ್ಯವನ್ನು ಅವಮಾನಿಸುವುದು ನ್ಯಾಯವೇ? ಜನರೇ, ಒಬ್ಬ ಯೋಧನನ್ನು ಈ ರೀತಿ ನಿಂದನೆಗೆ ಒಳಪಡಿಸುವುದು ಯಾವ ಪ್ರಕಾರದ ಧರ್ಮ? ನಿಲ್ಲಿಸು ನಿಮ್ಮ ಕಲಾಪಕ್ಕಾಗಿ ಅಲ್ಲ ಈ ಸ್ವಯಂವರವನ್ನ ಏರ್ಪಡಿಸಿರುವುದು. ನನ್ನ ಪುತ್ರಿಯ ಸ್ವಯಂವರಕ್ಕಾಗಿ. ಅವಳ ತೀರ್ಮಾನವೇ ಅಂತಿಮವಾಗಿರುತ್ತೆ. ಮುಂದಿನ ಸರದಿ ಯಾರದು? ಭಲೇ ಬ್ರಾಹ್ಮಣ. ಆದರೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವ ನೀನು. ಅಂತಃಪುರದಲ್ಲಿ ಬೆಳೆದ ನನ್ನ ಮಗಳನ್ನು ಕೊಡಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಮಹಾರಾಜರೇ, ಈತ ಬ್ರಾಹ್ಮಣನಲ್ಲ, ಶ್ರೇಷ್ಠ ಕ್ಷತ್ರಿಯದ ಮಧ್ಯಮ ಪಾಂಡವ ಅರ್ಜುನ. ಓಹೋ, ಮಧ್ಯಮ ಪಾಂಡವ ಅರ್ಜುನನೇ ನೀನು. ಅರ್ಜುನ, ನನ್ನ ಮನಸ್ಸಿಗೆ ಇಷ್ಟವಾದೆ. ನನ್ನ ಮಗಳಿಗಾಗಿ ತಯಾರಿಸಿದ ಈ ಒಂದು ಸ್ವಯಂವರದಲ್ಲಿ ಜಯಿಸಿದೆ. ಹಾಗಾಗಿ ಇನ್ನು ಮುಂದೆ ಈ ನನ್ನ ಮಗಳ ಸಂಪೂರ್ಣ ಹೊಣೆಗಾರಿಕೆ ನಿನ್ನದೇ ಅರ್ಜುನ. ನನ್ನ ಮಕ್ಕಳೇ, ನೋಡಿ ಆ ಪಾಂಡುಪುತ್ರ ಅರ್ಜುನ ಕಪಟಿ ಸೂತ್ರಿಧಾರಿಯಾದ ಕೃಷ್ಣನ ಸಹಾಯದಿಂದ ಹೇಗೆ ದ್ರೌಪದಿಯನ್ನು ವರಿಸಿದ. ನೋಡು, ನಿನ್ನ ಮಿತ್ರ ಕರ್ಣನನ್ನು ಹೇಗೆ ಅವಮಾನ ಮಾಡಿ ವಂಚಿಸಿರುವ ಆ ದ್ರೌಪದಿ ಎಂದಿಗೂ ಆ ಪಾಂಚಾಲಿಯನ್ನು ಹಸ್ತಿನಾಪುರದ ರಾಣಿಯನ್ನಾಗಲು ಬಿಡಬೇಡ ನನ್ನ ಮಕ್ಕಳೇ. ಆಜ್ಞೆಯಂತೆ ಆಗಲಿ ಮಾಮಾಶ್ರೀ. ಪ್ರಾತ ದುರ್ಯೋಧನನಿಗೆ ಹಸ್ತಿನಾಪುರದ ಸಾಮ್ರಾಟನಾಗಬೇಕೆಂಬುದು ನಮ್ಮ ಇಚ್ಛೆ. ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಮಾಮಾಶ್ರೀ.
ಆದರೆ ನನ್ನ ಈ ಸಹೋದರನಿಗೆ ಆದ ಅವಮಾನವನ್ನು ನಾನು ಎಂದಿಗೂ ಸಹಿಸಲಾರೆ. ಪ್ರತಿಕಾರವೇ ನನಗೆ ಬೇಡ ಮಾಮ ಶ್ರೀ. ನಾನು ಎಂದಿಗೂ ನನ್ನ ಮಿತ್ರ ದುರ್ಯೋಧನನ ಸಂತೋಷವನ್ನೇ ಬಯಸುವುದು. ನಿಂದನೆಗೆ ಒಳಗಾದ ನನಗೆ ಅವನ ಒಂದು ರಾಜ್ಯವನ್ನು ಕೊಟ್ಟು ನನ್ನನ್ನು ಅಂಗರಾಜನೆಂದು ಮಾಡಿದನು. ಇದಕ್ಕೆ ನಾನು ಸುಯೋಧನಿಗೆ ಯಾವಾಗಲೂ ಚಿರಋಣಿಯಾಗಿರುವೆ. ಬಲೆ ಪುತ್ರ ಬಲೆ. ಕಲ್ಯಾಣವಾಗಲಿ. ಬನ್ನಿ ಅರ್ಜುನ, ಮಾತೆಯ ಬಳಿ ಆಶೀರ್ವಾದ ಪಡೆದುಕೊಳ್ಳೋಣ. ಮಾತೆ ಮಾತೆ ಮಾತೆ, ಅರ್ಜುನರು ನಮಗೆಂದು ದಾನ ಎತ್ತು ತಂದಿರುವುದು. ಒಮ್ಮೆ ತಿರುಗಿ ನೋಡಿ. ಹಾಗನ್ನಬೇಡ, ನಿಮ್ಮ ದಾನದ ಮೇಲೆ ನನಗೆ ನಂಬಿಕೆ ಇದೆ. ಅದೇನು ತಂದಿರುವಿರೋ ನೀವೆಲ್ಲರೂ ಅದನ್ನು ಸರಿಸಮಾನವಾಗಿ ಹಂಚಿಕೊಳ್ಳಿ. ಮಾತೆ ಏನಿದೆ ಅರ್ಥ? ನೀವು ವಾಸ್ತವಿಕತೆ ನೆರವೇರಿದೆ ತಪ್ಪ ಮಾತನಾಡಿದ್ದೀರಿ ಎಂದು ನಿಮಗೆ ತಿಳಿದಿದೆ. ಏನಾಯ್ತು ಪುತ್ರ? ಎಂದಾದರೂ ಒಬ್ಬ ಹೆಣ್ಣನ್ನು ಐವರು ಹಚ್ಚಿಕೊಳ್ಳುವುದುಂಟೆ ಮಾತೆ? ಏನು? ಹೌದು ಮಾತೆ, ಅನುಜ ಅರ್ಜುನ ದ್ರುಪದನೇ ಏರ್ಪಡಿಸಿದ ಸ್ವಯಂವರದಲ್ಲಿ ದ್ರೌಪದಿಯನ್ನು ಗೆದ್ದುಪಡಿಸಿ ಬಂದಿರುವನು. ಈ ನನ್ನ ಅನುಜನ ಮಡಿಗೆಯನ್ನು ಎಂದಾದರೂ ನಾವು ಐವರು ಹಂಚಿಕೊಳ್ಳುವುದು ಉಂಟೆ ಮಾತೆ? ಇದು ಅಸಾಧ್ಯ ಮಾತೆ. ಪುತ್ರಿ, ನನ್ನನ್ನು ಕ್ಷಮಿಸಿಬಿಡು, ನನ್ನಿಂದ ಅನರ್ಥವಾಯಿತು. ಪಾಂಡುಪುತ್ರರೇ, ಅತ್ತೆ ಕುಂತಿಯವರು ಒಮ್ಮೆ ಆಡಿದ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಈ ಧರ್ಮದ ಸಂದಿಗ್ಧ ಪರಿಸ್ಥಿತಿಯು ಮುಂದೆ ಯಾವುದೋ ಮಹಾಧರ್ಮ ಕಾರ್ಯಕ್ಕೆ ಸಾಕ್ಷ್ಯವಾಗುವುದು. ಹಾಗಾಗಿ ನೀವು ಐವರು ದ್ರೌಪದಿಯನ್ನು ವಹಿಸಲೇಬೇಕು. ನಿನ್ನ ಮಾತಿನಂತೆ ಆಗಲಿ ವಾಸುದೇವ. ಮಂಗಳವಾಗಲಿ ಪುತ್ರರೇ. ಯತ್ರ ಕಾರ್ಯಸ್ಸು ಪೂಜಂತೆ ರಮಂತೆ ತತ್ರ ದೇವತಃ ಯತ್ರ ಇಚ್ಛಾಸ್ಮನ ಪೂಜಂತೆ ಸರ್ವಸ್ವ ಫಲಃ ಕ್ರಿಯಾಂ. ಮಹಿಳೆಯರಿಗೆ ಎಲ್ಲಿ ಗೌರವ ದೊರೆಯುತ್ತದೆಯೋ ಅಲ್ಲಿ ದೈವತ್ವವು ಅರಳುತ್ತದೆ. ಹಾಗೂ ಎಲ್ಲಿ ಮಹಿಳೆಯರು ಅವಮಾನಕ್ಕೊಳಗಾಗುತ್ತಾರೋ ಅಲ್ಲಿ ಯಾವ ಫಲವು ಫಲದಾಯಕ ಆಗುವುದಿಲ್ಲ. ಪ್ರಣಾಮಗಳು ಚಿಕ್ಕಪ್ಪ. ತಾವು ಇಲ್ಲಿಗೆ ಆಗಮಿಸುವುದು ನಮ್ಮೆಲ್ಲರ ಸೌಭಾಗ್ಯ. ಚಿಕ್ಕಪ್ಪ, ನಮ್ಮ ಮಾತೆ ಕುಂತಿ ಹೇಗಿದ್ದಾರೆ? ಆ ದುಷ್ಟ ದುರ್ಯೋಧನ ಮೋಸದಿಂದ ನಮ್ಮ ಮಾತೆಯನ್ನು ಹಸ್ತಿನಾಪುರದಲ್ಲಿ ಉಳಿಯಂತೆ ಮಾಡಿದ್ದಾರೆ. ಮಾತೆಗಿಲ್ಲದ ನನಗೆ ಊಟ ರುಚಿಸಿಲ್ಲ. ಭೀಮ, ನಿನಗೆ ಬರೀ ಊಟದ ಚಿಂತೆ. ಚಿಕ್ಕಪ್ಪ, ಹೇಳಿ ನಮ್ಮ ಮಾತೆ ಏನಿರೋ ಆರೋಗ್ಯದಿಂದಿರುವವರೇ? ಹೌದು ಪುತ್ರರೇ, ರಾಜಮಾತೆ ಕುಂತಿ ಆರೋಗ್ಯದಿಂದಿರುವರು. ಆದರೆ 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 ಏನು? ಯಾರಾದರೂ ನಮ್ಮ ಮಾತಿಗೆ ತೊಂದರೆ ಕೊಟ್ಟರೆ ಈ ಆಸರೆ ಏನು ಚಿಕ್ಕಪ್ಪ? ಅವರ ಯಾದಿಯನ್ನು ಸಿಡಿದ. ಸಮಾಧಾನ ಭೀಮ. ಮೊದಲು ಚಿಕ್ಕಪ್ಪನನ್ನು ಸತ್ಕರಿಸು, ನಂತರ ಅವರ ಬಂದ ಕಾರಣವನ್ನು ತಿಳಿಯೋಣ. ಆಗಲಿ. ಮಾಮಾಶ್ರೀ, ಆರೋಗ್ಯವಾಗಿದ್ದೀರಾ? ಹೌದು ಪುತ್ರಿ. ತಮಗೆ ಈ ಬಿಸಿಲ ದಾಹಕ್ಕೆ ತಂಪು ಪಾನೀಯವನ್ನೇನಾದರೂ ತರಲೆ, ಫಲಹಾರವನ್ನೇನಾದರೂ ಸೇರಿಸುವಿರೆ? ಇರಲಿ ಪುತ್ರಿ. ಚಿಕ್ಕಪ್ಪ, ತಾವು ತುರ್ತಾಗಿ ಆಗಮಿಸುವ ಕಾರಣವೇನು? ನನ್ನ ತುರ್ತು
ಭ್ರಾತೃತ್ವ ಬೆಳೆಸಬೇಕೆ? ನಮ್ಮ ತಂದೆಯ ರಾಜ್ಯವನ್ನು ಮೋಸದಿಂದ ಪಡೆದವರು, ನಮ್ಮನ್ನು ವನವಾಸಕ್ಕೆ ಹೋಗುವಂತೆ ಮಾಡಿದರು, ಅರಗಿನ ಮನೆಯನ್ನೇ ಸುಟ್ಟರು, ಬರಪೀಡಿತ ಕಾಂಡವ ಪ್ರಸ್ಥವನ್ನೇ ರಾಜ್ಯವನ್ನಾಗಿ ನೀಡಿದರು. ಅದು ಸಾಲದೆ ನಮ್ಮ ಮಾತೆಯನ್ನು ಸಂಚು ಮಾಡಿ ಹಸ್ತಿನಾಪುರದಲ್ಲಿ ಉಳಿಯುವಂತೆ ಮಾಡಿದರು. ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಎಂದು ನಮಗೆ ತಿಳಿದಿದೆ ಚಿಕ್ಕಪ್ಪ. ನಮಗೆ ಯಾವ ಆಟವೂ ಬೇಡ ಚಿಕ್ಕಪ್ಪ. ನಮ್ಮ ಮಾತೆಯನ್ನ ಕಳುಹಿಸಿಕೊಡಲಿ. ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಟು ಬಿಡಲು ಹೇಳಿ. ಸಮಾಧಾನ ಸಹೋದರರೇ, ಈಗಿಷ್ಟು ಆಕ್ರೋಶ? ಪಗಡೆ ಆಟಕ್ಕೆ ಆಮಂತ್ರಣ ನೀಡಿದರೆ ಅದನ್ನು ಸ್ವೀಕರಿಸಿ ಪಾಲಿಸುವುದು ನಮ್ಮ ಧರ್ಮವಾಗಿದೆ. ಸರಿ ಚಿಕ್ಕಪ್ಪ, ನಿಮ್ಮ ಆಮಂತ್ರಣವನ್ನು ನಾವೆಲ್ಲರೂ ಸ್ವೀಕರಿಸಿದ್ದೇವೆ. ನೀವೇನು ಆಮಂತ್ರಣ ಸ್ವೀಕರಿಸಿದ್ದೀರಿ ಸರಿ, ಆದರೆ ನನಗ್ಯಾಕೋ ಇದು ಅಪಾಯದ ಮುನ್ಸೂಚನೆ ಎಂದು ಭಾಸವಾಗುತ್ತಿದೆ. ಆದರೆ ಮಹಾರಾಜರ ಆಜ್ಞೆಯನ್ನು ಮೀರುವಂತಿಲ್ಲ. ಆದ ಕಾರಣ ನೀವೆಲ್ಲರೂ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕಾಗಿದೆ. ಅಗ್ರಜ, ಈ ಆಮಂತ್ರಣವನ್ನು ಸ್ವೀಕರಿಸುವ ಮುನ್ನ ತಾವೊಂದೊಮ್ಮೆ ಯೋಚಿಸಬೇಕು. ಇದರಲ್ಲಿ ಏನೋ ಕುತಂತ್ರ ಅನಿಸುತ್ತಿದೆ. ಹಾಗೇನು ಇಲ್ಲ, ಪಗಡೆ ಆಟಕ್ಕೆ ಆಮಂತ್ರಣ ನೀಡಿದರೆ ಅದನ್ನು ಸ್ವೀಕರಿಸಿ ಪಾಲಿಸುವುದು ನಮ್ಮ ಧರ್ಮವಾಗಿದೆ. ನಾನು ನನ್ನ ಧರ್ಮವನ್ನು ಮೀರಲಾರೆ. ಸರಿ ಚಿಕ್ಕಪ್ಪ, ನಿಮ್ಮ ಅಣತಿಯಂತೆ ಪಡೆದು ನಾವು ಸಿದ್ಧರಿದ್ದೇವೆ. ಏನಾದರೂ ನಮಗೂ ನಮ್ಮ ಮಾತಿಗೆ ತೊಂದರೆ ಕೊಟ್ಟರೆ ಅವರ ಎದೆಯನ್ನು ಸೇರಿವೆ. ಸಮಾಧಾನ ಅಗ್ರಜ, ಯಾವುದೇ ತೊಂದರೆಯಾಗದಂತೆ ನಾವು ಐವರು ಜಾಗರೂಕತೆ ವಹಿಸೋಣ. ನಡೆಯಿರಿ, ಪಾಂಚಾಲಿ ಸಮೇತ ಹಸ್ತಿನಾಪುರಕ್ಕೆ ಹೋಗೋಣ. ಮಾತೆಯನ್ನ ನೋಡಿ ತುಂಬಾ ದಿನಗಳೇ ಕಳೆದಿವೆ, ಆರೋಗ್ಯವಾಗಿರುವುದೆಂದು ತಿಳಿಯೋಣ. ಹೌದು, ಮೊದಲು ಅವರ ಕೈದು ತಿನ್ನಬೇಕು.